ಚಿನ್ನ ಕದಿತಿದ್ದ ಚಿಂದಯ್ಯ ಎಂಬ ಒಂದು ಆರೋಪಕ್ಕೆ ಉತ್ತರ ಕೊಟ್ಟಿರುವಂಥದ್ದು. ನದಿಯನ್ನು ಜಾಲಾಡುವಾಗ ನಮಗೆ ಚಿನ್ನ ಸಿಕ್ತು, ಅದನ್ನು ತೆಗೆದುಕೊಂಡು ಹೋಗಿ ಹಣ ಮಾಡ್ತಾ ಇದ್ವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಚಿಲ್ಲರೆ ಹಣ ಸಿಗುತ್ತೆ, ಅದನ್ನು ಇಟ್ಕೊಳ್ತಿದ್ವಿ ನಾವು, ನದಿಯಲ್ಲಿ ಇದೇ ಕೆಲಸ ನಮ್ಮದು ಅಂತ ಹೇಳಿ ವಿವರಿಸಿದ್ದಾನೆ ಚಿನ್ನಯ್ಯ. ನದಿಯಲ್ಲಿ ನಾವು ಚಿನ್ನ ಹುಡುಕ್ತಾ ಇದ್ವಿ, ಏನೋ ಚಿಕ್ಕ ಚಿಕ್ಕ ಸಿಗ್ತಾ ಇತ್ತು. ಚಿನ್ನ ಕದ್ದಿದ್ದ ಚಿನ್ನಯ್ಯ ಎಂಬ ಆರೋಪಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ನದಿಯನ್ನು ಜಾಲಾಡುವಾಗ ನಮಗೆ ಚಿನ್ನಗಳು ಸಿಗ್ತಾ ಇತ್ತು, ಕೆಲವೊಂದು ಚಿನ್ನದ ತುಂಡುಗಳು ಸಿಗ್ತಾ ಇತ್ತು, ಅದನ್ನು ನಾವು ತೆಗೆದುಕೊಂಡು ಹೋಗಿ ಹಣವನ್ನು ಮಾಡ್ಕೊಳ್ತಾ ಇದ್ವಿ, ಹಣ ತೆಗೆದುಕೊಳ್ತಾ ಇದ್ವಿ ಮಾರಾಟ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಚಿಲ್ಲರೆ ಹಣ ಸಿಗುತ್ತೆ ಅನ್ನುವಂಥ ಆಸೆ ಇತ್ತು, ಅದಕ್ಕೆ ನಾವು ಇಟ್ಕೊಳ್ತಾ ಇದ್ವಿ. ನದಿಯಲ್ಲಿ ಚಿನ್ನ ಹುಡುಕ್ತಾ ಇದ್ವಿ, ಚಿನ್ನ ಸಿಗ್ತಾ ಇತ್ತು, ಸಿಕ್ಕಿರೋದನ್ನು ತಗೊಂಡೋಗಿ ನಾವು ಹಣವನ್ನು ಹಾಗೆ ಮಾಡ್ಕೊಳ್ತಾ ಇದ್ವಿ, ಬದಲಾಯಿಸ್ಕೊಳ್ತಾ ಇದ್ವಿ ಮಾರಾಟ ಮಾಡಿ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ. ಚಿನ್ನ ಕದ್ದಿದ್ದ ಎನ್ನುವಂಥ ಒಂದು ಆರೋಪ ಏನು ಕೇಳಿ ಬಂದಿತ್ತು ಈ ಚಿನ್ನಯ್ಯನ ಮೇಲೆ, ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು. ನಾನು ಚಿನ್ನ ಕದ್ದಿಲ್ಲ, ಆದರೆ ನದಿಯಲ್ಲಿ ಸಿಕ್ಕಂಥ ಚಿನ್ನಗಳನ್ನು ಮಾರಾಟ ಮಾಡಿ ದುಡ್ಡು ತಗೊತಾ ಇದ್ದೆ ಅಂತ ಒಪ್ಕೊಂಡಿರುವಂಥದ್ದು. ಮತ್ತೊಂದು ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನೋಡಿ, ಆ ಸೈಡ್ ಅಲ್ಲಿ ಬೇರೆ ಇದು ಕಂಬಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡ್ ಅಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಹೋಗ್ಬೋದು, ಅಲ್ಲಿ ಸ್ಟೆಪ್ ಹತ್ತಿರ ಬಾಹುಬಲಿ ಬೆಟ್ಟ ಬರೋದು, ಎರಡು ಸ್ಟೆಪ್ ಇದೆ. ಹಾಗೆ ಚುನಾಯಿಸುವುದು ಹೀಗೆ ಇತ್ತು. ಈಗ ಸೌಜನ್ಯ ಕೇಸ್ ಆಗೋ ತನಕ ಅವ್ರ ಕಚೇರಿ ಇಲ್ಲ, ಅದರ ನಂತರ ಕಚೇರಿಲಿಕ್ಕೆ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ. ಆದ್ರೆ ಈ ರವಿರಾಜನು, ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಇವರಿಗೆ ಶಿವಕುಮಾರ ಕೊಡಿ ಇತ್ತು, ಇನ್ನಿದ್ರು. ಆದ್ರೆ ಈಗ ಮೈನ್ ಇವರು ಅವರಿದ್ರು, ಅವರ ಎಸ್ಕೇಪ್ ಅವರ ಫ್ಯಾಮಿಲಿ ಇದ್ದ ಕಾರಣ ಅವರವರಷ್ಟಿಗೆ ಹೋಗಿಲ್ಲ, ಅವರು ಇದರಲ್ಲಿ ಜಾಯಿನ್ ಆಗಲಿಲ್ಲ. ಇವನು ಸಂತೋಷನ್ ಅವ್ರನ್ನ ಹಿಡಿದು ಕೊಡ್ತಿದ್ರು, ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದು ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರನ್ನು ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬಾಯ್ನವರಿಗೆ ಅಲ್ಲಿ ಪವರ್, ಪೊಲೀಸ್ನವ್ರಿಗೆ ಇರ್ಕೊಳ್ಳೋ ಪವರ್ ರೂಮ್ ಬಾಯ್ನವ್ರಿಗೆ. ಆದ್ರೆ ಇವರಿಬ್ಬರು ರೂಮ್ ಬಾಯ್, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಹಿಡಿದು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋದಾಯ್ತು ಇವನು ಅಂತೇಳಿ ಕೊಂಡೋದು ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ್ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ, ಅವನು ಸ್ವಲ್ಪ ಕಾಣದೇ ಹೋದ ಅವನ, ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಬೀಳ್ತಾರೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಕೊಳ್ಳೋದು ಎಲ್ಲ ಮಾಡ್ತೀವಿ. ರೂಪಾಯಿ ನಾವೆಲ್ಲ ಒಟ್ಟು ಸೇರಿ ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮಿಗೆ ಹೋದ್ರೆ 400, 500 ಈ ತರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆಯಲ್ಲಿ ಈಗ ಹುಡುಕಿ ನೀರಿನಲ್ಲಿ ಕುತ್ಕೊಂಡು ನಮ್ದು ಇದೇ ಕೆಲಸ. ಈಗ ತಲೆ ಸುದ್ದಿ ಬಿಸಾಕ್ತಾರೆ ಕೆಲವರು, ಮತ್ತೆ ಕೆಲವರು ಈಗ ಹುಡುಗಿ ಎದ್ದಲ್ವಾಗ ಚೈನ್ ಎಲ್ಲ ಬಿದ್ದೋಗುತ್ತೆ, ಸೋಪ್ ಹಚ್ಚುವಾಗ ಉಂಗುರ ಬಿದ್ದೋಗುತ್ತೆ, ಏನೋ ಒಂದು ಕಲ್ಪ್ ಹೋಗ್ತಾರೆ, ಅದೆಲ್ಲ ಬಿದ್ದೋಗಿ ಅದನ್ನೆಲ್ಲ ತೆಗೆದುಕೊಳ್ಳೋರು. ಮುಂಬೈನವರೆಲ್ಲ ಸಿಕ್ಕಿದ ಅವರೆಲ್ಲ ಇಟ್ಕೊಳ್ತಿದ್ರು, ಏನ್ ಮಾಡ್ತಿದ್ರು, ಚಂದಾಗೆ ಇರ್ತಿದ್ದ. ಏನು ಮಾತಾಡೋದು ಆಗಿದ್ದಾನೆ ಹುಡುಗ ಅಂತ ಹೇಳಿ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ಸೋದು. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಆಗೋದು ಇವಾಗ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ ರವಿ ಪೂಜಾರಿ. ಇದು ಅವನ ಬಾಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಅದೇ ಇವಾಗ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕೇಳಿ ಅವನು ಅವರು ಏನೋ ದೊಡ್ಡಿಗೆ ಇಟ್ಕೊಂಡು. ಕೇಸ್ಗೆ ಸಂಬಂಧಪಟ್ಟಂತೆ 6ನೇ ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಚಿನ್ನಯ್ಯ ಹೇಳಿದ್ದಾನೆ, ಕೆಲವರ ಹೆಸರನ್ನು ಕೂಡ ಹೇಳಿದ್ದಾನೆ. ರೂಮ್ ಬಾಯ್ಸ್ ಏನಿದ್ದಾರೆ ರವಿ ಪೂಜಾರಿ, ಗೋಪಾಲಕೃಷ್ಣ, ಅವರ ಒಂದು ಹೆಸರುಗಳನ್ನು ಹೇಳಿರುವಂಥದ್ದು. ಅವರಿಬ್ಬರು ಸಂತೋಷ್ ರಾವನ್ನು ಹಿಡಿದಿಟ್ಟುಕೊಂಡಿದ್ರು ಎನ್ನುವಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಗೆ ಬಿಟ್ಟಿದ್ದಾನೆ. ಈಗ ಇವೆಲ್ಲ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಳಿ ಹೇಳಿಕೊಂಡಿರುವಂಥದ್ದು. ಏನೆಲ್ಲ ಆಯಿತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಬಾಹುಬಲಿ ಬೆಟ್ಟದಲ್ಲಿ ಏನೇನಾಯಿತು, ಏನಾಗ್ತಾ ಇತ್ತು, ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿರುವಂಥದ್ದು ಈಗ ಚಿನ್ನಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.